Hello guys, welcome back to Arvik Vlogs Kannada YouTube channel. Say hi Rusha, Vihan. Advik, hi. 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 Hi everyone, good morning. Good morning ಹೇಳಿ. Good morning. ಇವಾಗ ಟೈಮು 9:30ನಾ? 9:30 ಆಯಿತು. ಮನೇಲಿ ಪೂಜೆ, ಸ್ನಾನ. ನಮ್ಮ ಬಾಸ್ ರೆಡಿ ಆಗಿಬಿಟ್ಟಿದ್ದಾರೆ, ಅದ್ವಿಕ್ ಬಾಸು ಕುಂಕುಮ ಹಾಕೊಂಡ್ಬಿಟ್ಟಿದ್ದಾರೆ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಿನ್ನು. ಪ್ರಶಾಂಕ್ ಬಾಯ್ಲಿ ನೋಡಿ, ಇಷ್ಟು ಬೆಳಗ್ಗೆ ರೆಡಿಯಾಗಿ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಧರ್ಮಸ್ಥಳಕ್ಕೆ ಹೋಗಿ. ಸೊ ಸ್ವಾಮಿ ದರ್ಶನ ಮಾಡಬೇಕು. ಇವತ್ತು 3 ವರ್ಷ ಆಯ್ತು ಅನಿಸುತ್ತೆ, ಆಫ್ಟರ್ 3 ಇಯರ್ಸ್ ಇವಾಗ ಹೋಗ್ತಾ ಇರೋದು. ಸೊ ತುಂಬ ಖುಷಿ ಇದೆ ದೇವ್ರನ್ನ ಮೀಟ್ ಮಾಡೋಕ್ಕೆ. ನಂಗೆ ತುಂಬ ಇಷ್ಟ ಲಾರ್ಡ್ ಶಿವ ಅಂದರೆ, ನನ್ನ ಮಗನಿಗೂ ಅಷ್ಟೇ. ತುಂಬ ಕಾರಣಾಂತರಗಳಿಂದ ಹೋಗೋದಕ್ಕೆ ಆಗಿರಲಿಲ್ಲ ಧರ್ಮಸ್ಥಳಕ್ಕೆ. ಸೊ ಇವತ್ತು ಗಳಿಗೆ ಕೂಡ ಬಂದಿದೆ ಅನಿಸುತ್ತೆ. ನಾನು ಮತ್ತು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಭಾವ ಫ್ಯಾಮಿಲಿ ಹೋಗ್ತಾ ಇರೋದು ಅಷ್ಟೇ. ನಮ್ಮ ಬಾಸ್ ಇವಾಗ ಶಂಖ ಊದ್ತಾರೆ. ಇದು ಚೆನ್ನಾಗಿ ಕಾಣಿಸ್ತಿದ್ಯಾ ಫುಲ್ಲು? ಗೈಸ್, ಇದು ನೋಡಿ, ಇದೊಂದು ಔಟ್ಫಿಟ್. ಇದು ಇವತ್ತು ಫುಲ್ ಟ್ರೆಡಿಷ್ನಲ್ಲು. ನಂಗೆ ಗೊತ್ತಿರಲಿಲ್ಲ ಇದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಯೆಲ್ಲೋ ಕಲರ್ ನಾನು ಆಲ್ಮೋಸ್ಟ್ ತೊಗೊಳಲ್ಲ, ಬಟ್ ತುಂಬ ಚೆನ್ನಾಗಿ ಕಾಣ್ತಿದೆ ನನಗೆ. ಸೊ ಇಯರಿಂಗ್ಸ್ ಅದು ಇಷ್ಟಪಟ್ಟು ತೊಗೊಂಡಿರೋದಿದು, ಬಟ್ ಹಾಕೊಂಡೇ ಇಲ್ಲ. ಸಿ, ಆನ್ಲೈನ್ ಮಿಂತ್ರಾದಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆಯಲ್ಲ? ಈಸ್ ಮೈ ಲುಕ್ ಫುಲ್ ಟ್ರೆಡಿಷ್ನಲ್. ವೇಲು ಇದೆ, ಹಾಕೊಂಡಿಲ್ಲ ಅಷ್ಟೇ. ಫುಲ್ ಅದು ನೆಕ್ಸ್ಟ್ ಎಡ್ರಲ್ಲಿ ಬಂದ್ಬಿಟ್ಟಿದೆ, ಅದಕ್ಕೋಸ್ಕರ ಹಾಕೊಂಡಿಲ್ಲ. ತೋರಿಸ್ತೀನಿ. ಅಪ್ಪ, ಇದು ಹೆಂಗೆ ಫಾಸ್ಟಾಗಿ ಟೈಮ್ ಓದೋದು? ಹೆಂಗೆ? ಯಾವುದು? ಮಾರು ಫಾಸ್ಟಾಗಿ ಫಾಸ್ಟಾಗಾ? ಆಮೇಲೆ ಮಾಡೋಣ. ಇದು ವೇಲು ಅಮೆಝಾನಲ್ಲಿ ತಗೊಂಡಿದ್ದು. ಕ್ಲೋಸ್ ದ ಡೋರ್. ಅಲ್ಲೋಗಿ ಡೋರ್ ಕ್ಲೋಸ್ ಮಾಡೋದು. ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟಿದ್ದೀವಿ, ನಾನು, ನನ್ನ ಗಂಡ, ನನ್ನ ಮಕ್ಕಳು ಎಲ್ಲ. ಫುಲ್ ಟ್ರೆಡಿಷ್ನಲ್. ಇಷ್ಟ ಆಯ್ತಾ ರೀ? ಚೆನ್ನಾಗಿದೆಯಲ್ಲ? ನನಗೆ ಹೂವು ಕೊಡಿಸ್ಬಿಡಿ ಆಮೇಲೆ. ಹಾಂ, ಓಕೆ. ನೋಡಿ, ಇವ್ರದ್ದು ಬರ್ತಡೇ, ಅದಕ್ಕೋಸ್ಕರನೇ ಹೋಗ್ತಿರೋದು ಗಾಯ್ಸ್. ಬರ್ತಡೇ ಪರ್ಪಸ್ಗೆ ಹೋಗ್ತಾ ಇರೋದು. ನನ್ನ ಮಗನಿಗೆ ಫುಲ್ ಗಾಡ್ ಬ್ಲೆಸ್ಸಿಂಗ್ ಸಿಗ್ಬೇಕು ಅಂದ್ಬಿಟ್ಟು ನಮ್ಮ ಪಾಪುಗೆ ಹೋಗ್ತಾ ಇರೋದು. ಎಲ್ಲಿ ಹೋಗ್ತಿರೋದು ಗೊತ್ತಾ ಚಿನ್ನು ನಿನ್ಗೆ? ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನೋಡೋದಿಕ್ಕೆ. ಲಾರ್ಡ್ ಶಿವ ಏರ್ ಕಟ್ ಮಾಡ್ಸೋಕೆ. ಹಂಗಲ್ಲ ಅದಕ್ಕೆಲ್ಲ ಹೋಗ್ತಾ ಇರೋದು. ಜೇಜಿ ನೋಡಿ ಆಶೀರ್ವಾದ ತಗೊಂಡು ಬರೋದಿಕ್ಕೆ, ಜೊತೆಗೆ ಇದನ್ನು ಕೊಡ್ತೀವಿ ಅಲ್ಲ, ಏರ್ ಎಲ್ಲ ಜೇಜಿ ಕೊಟ್ಬಿಟ್ಟು ಬರೋದು. ಹಾ, ಏರ್ ಕಟ್ ಮಾಡ್ಸಕ್ಕೆ ಅಂತೀಯ? ಮತ್ತೆ ಏರ್ ಕಟ್ ಮಾಡ್ಸಕ್ ಹೋಗ್ತಾರ? ಸೇ ಹಾಯ್ ಹೇಳು. ನನ್ ಬರ್ತಡೇ ಇದೆ ನಾಳೆ, ವಿಶ್ ಮಾಡಿ ಗಾಯ್ಸ್. ಹೇಳು, ನನ್ ಬರ್ತಡೇ ಇದೆ ಹೇಳು. ಏನ್ ಗಿಫ್ಟ್ ಬೇಕು ಚಿನ್ನು ನಿನ್ಗೆ? ವಾಟ್? ಏನ್ ಬೇಕು? ಏನು ಅರ್ಥ ಆಯ್ತಾ ನಿಮ್ಗೆ? ಸೈಟ್ ಕೊಡಿಸ್ತೀನಿ. ಟಾಯ್ಸ್ ನಿಮ್ ಚಿಕ್ಕ ಪಾಪುನ ಟಾಯ್ಸ್ ಬೇಕಂತೀನ? ಗೈಸ್, ನಾನು ಅವಾಗಲೇ ಹೇಳ್ದಂಗೆ ಮಂಜುನಾಥ ಸ್ವಾಮಿಗೆ ಹೋಗಿ ನಾವು 3 ವರ್ಷ ಆಯಿತು. ವರ್ಷ ವಿಸಿಟ್ ಮಾಡ್ತೀವಿ, ಬಟ್ ತುಂಬಾ ಗ್ಯಾಪ್ ಆಗೋಯ್ತು. ತುಂಬ ಕೆಲಸಗಳು ಒತ್ತಡದಿಂದ ನನ್ನ ಹಸ್ಬೆಂಡಲ್ಲಿ ಕರ್ಕೊಂಡು ಹೋಗೋದಕ್ಕೆ ಆಗಿರಲಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಫೈನಲಿ ಗಳಿಗೆ ಕೂಡ ಬಂತು ಅಂತ ಹೇಳಿ ಗೈಸ್. ಇನ್ನು ನೈಟ್ ನಾನು ಊಟ ಏನು ಮಾಡಿರಲಿಲ್ಲ, ಸ್ಕಿಪ್ ಮಾಡಿಬಿಟ್ಟಿದ್ದೆ. ಅದರಿಂದಾಗಿ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಿತ್ತು. ಇನ್ನು ಮಕ್ಕಳು ಅಷ್ಟೇ ಬೇಗ ಹೊಟ್ಟೆ ಹಶ್ವು ಅಂತ ಇದ್ರು. ಇನ್ನು ಅವ್ರು ಸ್ಕೂಲ್ಗೆ ಹೋಗೋದ್ರಿಂದ ಬೇಗ ಬ್ರೇಕ್ಫಾಸ್ಟ್ ಮಾಡ್ತಾರಲ್ವ, ಅದರಿಂದಾಗಿ ಅವ್ರಿಗೂ ತುಂಬ ಹೊಟ್ಟೆ ಹಶ್ವು ಅಂತ ಇದ್ರು. ಸೊ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಹೋದ್ವಿ. ಇನ್ನೊಂದು ನಂಗೆ ಕಾರ್ ಸಿಕ್ನೆಸ್ ಜಾಸ್ತಿ ಇರುತ್ತೆ. ಸೊ ಏನೋ ಗೊತ್ತಿಲ್ಲ, ಇವತ್ತು ಸ್ವಲ್ಪ ಕಾಮ್ ಡೌನ್ ಆಗಿತ್ತು. ಅಂದರೆ ಆ ಥರದ್ದೇನು ಆಗ್ತಾ ಇರಲಿಲ್ಲ ನನಗೆ. ಸಿಕ್ನೆಸ್ ಆಗಿಬಿಟ್ರೆ ವಾಮಿಟ್ ಫೀಲ್ ಆಗುತ್ತೆ. ಸೊ ಇವತ್ತು ನನಗದು ಕಂಟ್ರೋಲ್ ಆಯಿತು. ಅದಾದಮೇಲೆ ಹೋಟೆಲ್ಗೆ ಹೋದ್ವಿ, ಪಾಕಶಾಲೆ ಏನೋ ಹೋದ್ವಿ. ಫುಲ್ ರಶ್ ಇತ್ತು. ಅಲ್ಲಿಂದ ನೆಕ್ಸ್ಟ್ ಕದಂಬಕ್ಕೆ ಹೋದ್ವಿ. ಓಕೆ, ಅಲ್ಲಿ ಫ್ರೀ ಆಗಿತ್ತು. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು. ಇಡ್ಲಿ ತೊಗೊಂಡಿದ್ದೆ. ಇನ್ನು ನನಗೆ ಬೆಳಗ್ಗೆ ಇಡ್ಲಿ ತಿನ್ನಬೇಕಂದ್ರೆ ಸಖತ್ ಇಷ್ಟ ಆಗುತ್ತೆ ಔಟ್ಸೈಡ್ ಹೋದಾಗ. ಸೊ ಅದನ್ನೇ ನಾನು ಪ್ರಿಫರ್ ಮಾಡ್ತೀನಿ ಇವಾಗಲೂ ನನಗೆ.
ಜೊತೆಗೆ ಸ್ವಲ್ಪ ಪುಳಿಯೋಗರೆ ತೊಗೊಂಡಿದ್ವಿ, ಅದನ್ನು ಟೇಸ್ಟ್ ಮಾಡಿದೆ. ಎರಡೂ ಸಖತ್ತಾಗಿತ್ತು. ಭರ್ಜರಿ ಬ್ರೇಕ್ಫಾಸ್ಟ್ ಆಯಿತು ಅರ್ಲಿ ಮಾರ್ನಿಂಗ್ ಇವತ್ತು. ಇನ್ನು ಅಲ್ಲಿಂದ ಕಾಲಭೈರೇಶ್ವರ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಹೋಗೋ ಅಷ್ಟರಲ್ಲಿ 12:30 ಓವರ್ ಆಗೋಗಿತ್ತು. ಸೊ ಅಲ್ಲಿ ಕ್ಲೋಸ್ ಅಂತೆ 12:30 ಟೈಮಲ್ಲಿ. ಅದರಿಂದಾಗಿ ಮತ್ತೆ ರಿಓಪನ್ ಆಗೋದು 2 o'clock ಆಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆಚೆಯಿಂದನೇ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ. ನಾವು ಲೇಟ್ ಆಗಿಬಿಟ್ರೆ ಕಷ್ಟ ಅಲ್ವಾ ಟೆಂಪಲ್ಗೆ ಹೋಗೋ ಅಷ್ಟರಲ್ಲಿ ರೀಚ್ ಆಗೋದು. ಧರ್ಮಸ್ಥಳಕ್ಕೆ ರೀಚ್ ಆಗೋಕ್ಕೆ 7:30 8 ಆಗೋಯ್ತು ಇವತ್ತು. ಸೊ ಹೋಗ್ತಾ ಹಂಗೆ ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ಫುಡ್ ಏನೋ ತಿನ್ಕೊಂಡು ಹೋಗೋಣ ಅಂತ ಹೇಳ್ತಿದ್ರು. ನನಗೇನೋ ಹೊಟ್ಟೆ ಹಶ್ವಾಗಿರಲಿಲ್ಲ. ಸೊ ಅದರಿಂದ ಲೈಟಾಗಿ ಮೊಸರನ್ನ ತೊಗೊಂಡಿದ್ದೆ. ನಂಗೆ ಮೊಸರನ್ನ ಅಂದರೆ ಇಷ್ಟ, ತುಂಬ ಇಷ್ಟ. ಇಷ್ಟ ಅಲ್ಲ, ತುಂಬ ತುಂಬ ಇಷ್ಟ. ಎಲ್ಲೂ ಲೈಟಾಗಿ ಏನೋ ತಿಂದ್ಕೊಂಡು ಹೊರಟ್ವಿ. ಅಷ್ಟಲ್ಲ ಆಲ್ರೆಡಿ ನನಗೆ ಹೆಡೇಕ್ ಶುರುವಾಗಿತ್ತು. ಇವತ್ತು ತುಂಬ ನಿದ್ದೆ ಮಾಡಿದೆ ಅನಿಸ್ತಾಯಿತ್ತು. ಅದರಿಂದಾಗಿ ಮೇ ಬಿ ಇಷ್ಟೊಂದು ಹೆಡೇಕ್ ಬಂತು ಅಂತ ಅನಿಸುತ್ತೆ. ನನಗೆ ಟ್ರಾವೆಲ್ ಮಾಡಬೇಕಾದ್ರೆ ಹೆಡೇಕ್ ಬಂದುಬಿಟ್ರೆ ಆಗಲ್ಲ. ಇವಾಗ ಬೇಗ ಟ್ಯಾಬ್ಲೆಟ್ಸ್ ತೊಗೊಳ್ಳೋಣ ಅನಿಸ್ತಾ ಇರತ್ತೆ. ಬಟ್ ಇವತ್ತು ಕಂಟ್ರೋಲ್ ಮಾಡಿಬಿಟ್ಟೆ. ಇನ್ನು ಅಲ್ಲಿ ಊಟ ಮಾಡಿ ಹೊರಟ್ವಿ. ನಮ್ಮ ಮಕ್ಕಳು ಫುಲ್ ಆಕ್ಟಿವ್ ಆಗಿರ್ತಾರೆ. ಅದು ಹೆಂಗೆ ಅಂತಲೇ ಗೊತ್ತಿಲ್ಲಪ್ಪ. ನನಗಂತೂ ಸ್ವಲ್ಪ ಹೊತ್ತು ಟ್ರಾವೆಲ್ ಮಾಡಿದ್ರೆ ಓಕೆ ಟಯರ್ಡ್ ಅನಿಸುತ್ತೆ. ಸೊ ನನ್ನ ಮಕ್ಳಿಗಂತೂ ಟಯರ್ಡೇ ಆಗಲ್ಲ. ಔಟ್ಸೈಡ್ ಕರ್ಕೊಂಡೋದ್ರೆ ಫುಲ್ ಆ್ಯಕ್ಟಿವ್ ಆಗಿರುತ್ತೆ. ಮಕ್ಕಳೇ ಎಲ್ಲ ಹಂಗೆ ಅನಿಸುತ್ತೆ ಎಲ್ಲ ಮಕ್ಳು. ಇವನ್ ನನ್ನ ಮಕ್ಕಳು ಕೂಡ ಹಾಗೇನೆ. ಏನದು ಪ್ಲಸ್ ಬಿದ್ದೋಗುತ್ತೆ ಕೆಳಗಡೆ. ಫುಲ್ ಬಿಸಿಲು, ಏನು ಕಾಣಲ್ಲ. ಹೊಟ್ಟೆ ಭಾರ ಹತ್ತಕ್ಕಾಗ್ತಾಯಿಲ್ಲ. ಸ್ವಲ್ಪ ತಲೆನೂ ಭಾರ ಆಗಿದೆ ಯಾಕೋ. ನಿದ್ದೆ ಜಾಸ್ತಿ ಮಾಡ್ದಲ್ಲ ಅದಕ್ಕೆಲ್ಲ ಮಾಡಿದೆ. ಹೋಗ್ಲಿ ಡ್ರೆಸ್ ನಂತರ ಗೊತ್ತಾ ನಿಮಗೆ? ಬರ್ತಾ ಇದ್ದೀರಲ್ಲ, ಬರ್ತಾ ಇದ್ದೀರಾ? ನಿಮ್ಗೆ ಗೊತ್ತಾ? ಸೀರಿಯಲ್ ಹೇಳ್ಬಿಡಿ. ಮಹಾಭಾರತ ಫೋರ್ಟ್ ಆಗ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ನೋಡಿ ಎಂಟಿನ ಅಲ್ಲೇ ಕೂರಿಸ್ತವ್ರೆ. ನೀವು ಹಿಂಗೆಲ್ಲ ಹತ್ತು ಕರ್ಸ್ಬೇಕಂದ್ರೆ ಕರ್ಸೋದೇ ಇಲ್ಲ. ಅಂತಾರೆ ಇಲ್ಲೇನೆ. ನಂಗೆ ಒಂದು ಸೈಡ್ ಹೆಡ್ಡಾಗಿ ಬರ್ತಿದ್ದೆ. ಅದು ಹೇಳೋದಲ್ವ ನೀನು ಅವ್ರಿಗೆ? ಇದು ಹೆಸರೇ ಗೊತ್ತಿಲ್ವಲ್ಲ, ಎಕ್ಸ್ಪ್ಲೈನ್ ಮಾಡೋಣ ಅಂದರೆ. ಗಾಯ್ಸ್, ಧರ್ಮಸ್ಥಳಕ್ಕೆ ಹೋಗೋ ನಡುವೆ ಮಧ್ಯ ದಾರಿಲಿ ಯಾವುದೋ ಒಂದು ಬೋಟ್ ಸಿಕ್ತು ಅಂದ್ಬಿಟ್ಟು ಕರ್ಕೊಬಂದವ್ರೆ. ಹತ್ತಕ್ಕೈತಲ್ಲ ಏನೋ ವೀವ್ ಇದೆಯಂತೆ, ಇರೋನು ಬನ್ನಿ ನೋಡೋಣ. ಹಾಗೆ ಬಿಡಲಿ, ಬಾಡ್ಲಿ ಇರೋ ಸ್ವಲ್ಪ ಕ್ಯಾಲೋರೀಸ್ ಬರ್ನಾರು ಪರವಾಗಿಲ್ಲ. ಹತ್ತೀನಿ ಇವತ್ತು. ಬರ್ತಾರೆ ಇದ್ದೀರಾ? ಒಂದು ಕೆಲಸ ಮಾಡಿ, ಅಲ್ಲಿ ಸ್ಟೇ ಆಗಿ ನೀವು. ಇವ್ರನ್ನಲ್ಲೇ ಸ್ಟೇ ಆಗಿಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಬರ್ತೀವಿ. ಕ್ಲೀನ್ ಮಾಡಿಟ್ಟವ್ರೆ, ನಾವು ಬರ್ತೀವಿ ಅಂದ್ಬಿಟ್ಟಲ್ಲ. ಮಾಡಿದಾರಲ್ಲ ಗಿಡ ಅದು ಬೆಳೆಸ್ಬಿಟ್ಟು ಆ ಪರ್ಫ್ಯೂಮ್ ವಾಸನೆಗೆ ನನಗೆ ಬಂದಿರೋದು ಇದು ಹೆಡೇಕ್. ಬೋಟ್ ಹತ್ರ ಬಂದು ಫೈಟಿಂಗು ಬೋಟ್.
ಫಾಸ್ಟ್ ಆಗ್ಬಿಡುತ್ತೆ. ಮಾಡಿದ್ದೀನಿ. ಕಾರಾಗೃಹನ ಏನಿದೆ ಅಲ್ಲಿ? ಇದು ಸ್ಟಾರ್ ಥರ ಇದೆ ನಕ್ಷತ್ರ. ಓಕೆ, ಗೂಗಲಲ್ಲೇ ಚೆನ್ನಾಗಿದೆ ನೋಡೋಕ್ಕೆ. ಅದು ಟಾಪ್ ವ್ಯೂವಿಂದ ನಾನು ಕಾಣೋದು ಹಿಂಗೇನೆ. ಓಕೆ, ನೋಡಿ ಇಲ್ಲಿ ಏನು ಹೇಳ್ತೀವಿ. ಯಾವುದು ಇದು? ಓಕೆ, ಸ್ಟಾರ್ ಥರ ಇದ್ದೀರಾ ಇದು ಗೂಗಲಲ್ಲಿ? ಸ್ಲಿಪ್ಪರ್ ಎಲ್ಲ ಇಲ್ಲೇ ಬಿಟ್ರೆ ಅದೇ ಎಲ್ಲ ಹಲೋ ಯಾವ ಕಿಂಡಿ ಇದು? ಬನ್ನಿ. ಅದು ಮನೆ ಅರಪ್ಪ. ಕಣಪ್ಪ. ಇನ್ನು ಸಕಲೇಶ್ವರ ಹತ್ರ ಇರೋ ಮಂಜರಾಬಾದ್ ಫೋರ್ಟ್ ಹತ್ರ ಹೋಗಿದ್ವಿ. ಸಖತ್ತಾಗಿತ್ತು, ವ್ಯೂ ಸೂಪರ್ ಆಗಿತ್ತು. ಸೊ ಮೇಲೆ ಹತ್ಬೇಕಾದ್ರೆ ಸ್ವಲ್ಪ ಟಯರ್ಡ್ ಆಗಿತ್ತು, ಅದ್ರ ಜೊತೆಗೆ ನಿದ್ದೆ ತಲೆನೋವು ಎರಡೂ ಬಂದಿದ್ದರಿಂದ ಸ್ವಲ್ಪ ಸುಸ್ತಾಗ್ತಾಯಿತ್ತು. ಮೇಲೆ ಹತ್ತೋದಕ್ಕೆ ಕಷ್ಟ ಆಗ್ತಿತ್ತು, ಬಟ್ ಮೇಲೆ ಹೋಗ್ತಿದ್ದಂಗೆ ಫುಲ್ ವ್ಯೂ ಅಲ್ವಾ, ಚೆನ್ನಾಗಿತ್ತು. ಅಲ್ಲಿ ಫೋಟೋಸ್ ವಿಡಿಯೋಸ್ ಇದೆಲ್ಲ ತೆಕ್ಕೊಂಡ್ವಿ. ಹಾಗೆ ಬಿಸಿಲು ಮಾತ್ರ ತುಂಬಾ ಬಿಸಿಲು ಇತ್ತು. ಸೊ ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಬಂದು ಇಲ್ಲಿ ಲಾಕ್ ಆಗಿಬಿಟ್ವಿ. ಅಂದರೆ ಕ್ಲೋಸಿಂಗ್ ಟೈಮಲ್ಲಿ ಹೋಗಿದ್ರಿಂದ ಸೊ ಅವ್ರು ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ಸೊ ಅವ್ರ ಕೀ ತೊಗೊಂಡು ಬಂದು ಲಾಕ್ ಓಪನ್ ಮಾಡೋವರೆಗೂ ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ಸೊ ಸ್ವಲ್ಪ ಟೈಮ್ ಅಲ್ಲೇ ವೇಸ್ಟ್ ಆಯಿತು ಅಂತ ಹೇಳ್ಬೋದು. ಇನ್ನು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಫಾರೆಸ್ಟಲ್ಲಿ ಯಾಕೆ? ಫಾರೆಸ್ಟಲ್ಲ, ಟೆಂಪಲಲ್ಲಿ ಮದುವೆ ಮಾಡ್ತಾರೆ. ಟೆಂಪಲ್ ಅಲ್ಲಿ ಯಾರು ಮದುವೆ? ಹಲೋ ಯಾರು ಕಾಣ್ತಾ ಇಲ್ಲ. ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಟೈಮು ಇವಾಗ 7:30 ಆಗಿದೆ. ಸೊ ರೂಮ್ ಸಿಗ್ತಾಯಿಲ್ಲ, ಫುಲ್ ರಶ್ ಇದೆ. ಕೂತಿದ್ದೀನಿ ಇಲ್ಲಿ ಆಚೆ ಕಾರಿಂದ ಇಳಿದು. ಕಾರಲ್ಲಿ ಕುತ್ಕೊಂಡು ಬೋರ್ ಆಗಿದೆ ಅಂದ್ಬಿಟ್ಟು ಸೊ ಇವಾಗ ಇಲ್ಲಿ ರೋಡ್ ಸೈಡಲ್ಲಿ ಕೂತಿದ್ದೀನಿ. ಇವಾಗ ತುಂಬ ರಶ್ ಇದೆ. ಶಿವರಾತ್ರಿ ಇದೆಯಲ್ಲ, ಮೇ ಬಿ ಅದಕ್ಕೋಸ್ಕರ ತುಂಬ ರಶ್ ಅಂತ ಅನಿಸುತ್ತೆ. ನೋಡಬೇಕು, ರೂಮ್ ಸಿಕ್ಕರೆ ಸಾಕಪ್ಪ. ನಂಗೆ ಫುಲ್ ಟಯರ್ಡ್ ಆಗಿದೆ, ಒಂಥರ ನಿದ್ದೆ ಮಾಡಿದ್ದೀನಿ, ಆದ್ರೂ ತುಂಬ ಟಯರ್ಡ್ ಇದೆ, ಯಾಕೋ ಗೊತ್ತಿಲ್ಲ. ಧರ್ಮಸ್ಥಳ ರೀಚ್ ಆದ್ವಿ, ಬಟ್ ತುಂಬ ಟಯರ್ಡ್ ಆಗಿತ್ತು. ಜೊತೆಗೆ ರೂಮ್ ಬೇರೆ ಸಿಗ್ತಾ ಇರಲಿಲ್ಲ. ಹಸ್ಬೆಂಡ್ ಹೋಗಿ ರೂಮ್ನ ಹೊಡಿಕೊಂಡು ಬಂದರು. ಸೊ ಅಲ್ಲೋಗಿ ರೂಮಲ್ಲಿ ಹೋಗಿ ಫ್ರೆಶ್ನಪ್ ಆಗಿ ಅದಾದಮೇಲೆ ಊಟ ಮಾಡಿ ಮಲಗಿಬಿಡೋಣ ಅಂದ್ಬಿಟ್ಟು ಹೋದ್ವಿ. ಇನ್ನು ಅಲ್ಲಿ ಊಟಕ್ಕೆ ಹೋದರೆ ಟೆಂಪಲ್ಗೆ ತುಂಬ ರಶ್ ಇತ್ತಲ್ವ, ಸೊ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಲ್ಲೇ ನಿಯರ್ ಯಾವುದೋ ಒಂದು ಹೋಟೆಲಲ್ಲಿ ಊಟ ಮಾಡಾದ್ಮೇಲೆ ರೂಮಿಗೆ ಬಂದು ಸ್ವಲ್ಪ ಫ್ರೆಶ್ ಆಗಿ, ಅಂದರೆ ಮುಖ ತೊಳೆದು ನೀಟಾಗಿ ಸ್ವಲ್ಪ ಮಾಯ್ಶ್ಚರೈಸು ಜೊತೆಗೆ ಸ್ವಲ್ಪ ಸೀರಮ್ ಹಾಕಿದೆ. ನನಗೆ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಆಗಿರೋದ್ರಿಂದ ಸೊ ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ ಸ್ವಲ್ಪ ಡಸ್ಟು ಆ ಥರ ಏನಾದರೂ ಇದ್ದರೆ ಬೇಗ ಅಲರ್ಜೆಟಿಕ್ ಆಗಿಬಿಡುತ್ತೆ. ಅಂತಂದರೆ ಸ್ವಲ್ಪ ಪಿಂಪಲ್, ಇರಿಟೇಷನ್ಸ್ ಆಗುತ್ತೆ, ಸ್ಕಿನ್ ಇಚ್ಚಿಂಗ್ ಇದರದ್ದೆಲ್ಲ ಸ್ವಲ್ಪ ಆಗಿಬಿಡುತ್ತೆ. ಸೊ ಅದರಿಂದ ಬೇಗ ಫೇಸ್ ವಾಶ್ ಮಾಡಿ ಜೊತೆಗೆ ಸ್ವಲ್ಪ ಒಂದು ಸೀರಮು ಸ್ವಲ್ಪ ಮಾಯ್ಶ್ಚರೈಸ್ನ ಹಚ್ಕೊಂಡು ಕೂಲಾಗಿ ಮಲಗಿದೆ. ಇನ್ನು ಧರ್ಮಸ್ಥಳಕ್ಕೆ ಹೋದಾಗ ಮುಡಿ ಕೊಡಬೇಕು ಅಂತಲೇ ಅಂದ್ಕೊಂಡು ಹೋಗಿದ್ವಿ ಮಕ್ಳಿಗೆ. ಬಟ್ ತುಂಬ ರಶ್ ಇತ್ತಲ್ವ, ಮಕ್ಳಿಗೆ ಬೇಡ ಈ ಸಲ ಕೊಡೋದು, ನೆಕ್ಸ್ಟ್ ಟೈಮ್ ಬಂದಮೇಲೆ ಮುಡಿ ಕೊಡೋಣ ಅಂತ ಹೇಳಿದ್ರು. ಸೊ ಓಕೆ ಅಂದ್ಬಿಟ್ಟು ಸುಮ್ಮನಾದೆ. ತುಂಬ ರಶ್ ಇದ್ದಾಗ ಈ ಥರ ಅನಿಸುತ್ತೆ. ಮತ್ತು ಟಯರ್ಡ್ ಬೇಡ ಆಗಿತ್ತು. ಮಕ್ಕಳನ್ನ ಇಟ್ಕೊಂಡು ಟ್ರಾವೆಲ್ ಮಾಡೋದು ಅಂದರೆ ತುಂಬ ಕಷ್ಟ ಅಲ್ವಾ. ಇನ್ನು ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಎದ್ವಿ. ಅಂದರೆ ಒಂದು 4:45 ಸಮಥಿಂಗಿಗೆ ಇದ್ದೆ. ಸೊ ಲೇಟಾಗಿ ಹೋಗಿ ಸ್ನಾನ ಮಾಡಿ ರೆಡಿ ಆದೆ. ಇನ್ನು ಮಕ್ಕಳೆಲ್ಲ ಮಲಗಿದ್ರು, ಜೊತೆಗೆ ಹಸ್ಬೆಂಡ್ ಎದ್ದಿದ್ರು. ಸೊ ಸ್ನಾನ ಮಾಡಿ ಸಿಂಪಲಾಗಿ ರೆಡಿ ಆದೆ. ನನ್ನ ಸ್ಯಾರಿ ಬಂದುಬಿಟ್ಟು ತುಂಬ ದಿನ ಆಗಿತ್ತು ತೊಗೊಂಡು, ಆದರೆ ವೇರ್ ಮಾಡಿರಲಿಲ್ಲ. ನನಗೆ ಗ್ರೀನ್ ಅಂದರೆ ತುಂಬ ಇಷ್ಟ ಆಗುತ್ತೆ, ಹಾಗೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅನಿಸುತ್ತೆ. ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಸಿರಲಿಲ್ಲ. ಸೊ ಯಾವುದೋ ಒಂದು ಬ್ಲೌಸ್ ಜೊತೆ ಪೇರಪ್ ಮಾಡಿದ್ದೀನಿ.
ಇದು ರೇಷ್ಮೆ ಸ್ಯಾರಿ ಬ್ಲೌಸು, ಅದ್ರ ಜೊತೆ ನಾನು ಪೇರಪ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ರೆಡಿಯಾಗಿ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಅನಿಸುತ್ತೆ. ಅಂದರೆ ನಾವು ಹೆಣ್ಮಕ್ಳು ಯಾವಾಗಲೂ ಲಕ್ಷ್ಮಿ ಥರ ಅಲ್ವಾ. ಸೊ ಲಕ್ಷ್ಮಿ ಥರ ನೀಟಾಗಿ ರೆಡಿ ಆಗೋದ್ರೆ ಅದೊಂಥರ ಚೆನ್ನಾಗಿರುತ್ತೆ. ಸ್ಯಾರಿ ಹಾಕೊಂಡು ಹೋಗ್ಬೇಕು ಅನ್ನೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಬಿಟ್ರಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಧರ್ಮಸ್ಥಳದಲ್ಲಿದ್ದೀವಿ. ಇವಾಗ ಮಾರ್ನಿಂಗ್ 5:30 ಆಗಿದೆ. ನಾನು ಫುಲ್ ಬೆಳಿಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಸೊ ಹೊರಡ್ಬೇಕು ಇವಾಗ. ಸ್ವಲ್ಪ ಏರ್ ಸ್ಟೈಲ್ ಮಾಡಿಕೊಂಡು ಹೊರಡಬೇಕು. ಮಕ್ಕಳು ರೆಡಿ ಆಗ್ತಾಯಿದ್ದಾರೆ. ನಿನ್ನೆ ಬಂದು ರೂಮ್ ಸಿಗಲಿಲ್ಲ, ತುಂಬ ಕಷ್ಟ ಇತ್ತು. ಅದಾದಮೇಲೆ ಇಲ್ಲಿ ಬಂದು ಇನ್ನೊಂದು ರೂಮ್ ಸಿಕ್ತು. ಸೊ ಇವಾಗ ಈಗ ರೆಡಿ ಆಗಿದ್ದೀನಿ ನೋಡಿ. ಸೊ ಗ್ರೀನ್ ಸ್ಯಾರಿ, ಬ್ಲೌಸು ಬೇರೆದ ಜೊತೆ ಪೇರಪ್ ಮಾಡಿದ್ದೀನಿ. ಸಿಂಪಲಾಗಿ ರೆಡಿ ಆಗಿದ್ದೀನಿ. ಸೊ ಇವಾಗ ಹೋಗಬೇಕು ದರ್ಶನಕ್ಕೆ. ದರ್ಶನ ಮುಗಿಸಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು. ಐ ಥಿಂಕ್ ತುಂಬ ಟೈಮ್ ಆಗ್ಬೋದು ಅನಿಸುತ್ತೆ. ತುಂಬ ರಶ್ ಇದೆ, ತುಂಬ ಜನ ಬಂದಿದ್ದಾರೆ ವೀಕೆಂಡ್ ಆಗಿರೋದ್ರಿಂದ, ಮತ್ತು ಶಿವರಾತ್ರಿ ಇರೋದ್ರಿಂದ. ಸೊ ಬೇಗ ಬಂದಿದ್ದಾರೆ ಜನಗಳು. ಅದಕ್ಕಿಂತ ಮುಂಚೆನೇ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಬಟ್ ನಮ್ಮದು ಪ್ಲ್ಯಾನ್ ಆ ಥರ ಇಲ್ಲ, ಸಡನ್ ಪ್ಲ್ಯಾನು ಬಂದಿದ್ದೀವಿ. ನೋಡ್ಬೇಕು ಇವಾಗ ಹೇಗಿದೆ ರಶ್ ಅಂದ್ಬಿಟ್ಟು. ಇವತ್ತು ನನ್ನ ಮಗನ ಬರ್ಡೇ, ಕುಣಿತಾ ಇದ್ದಾನೆ ಇಲ್ಲಿ, ಗಲಾಟೆ ಬೇರೆ ಮಾಡ್ತಾವನೆ. ಅದ್ವಿಕ್ ಅಂತ ಹೇಳ್ಬೇಕಂತೆ. ಅದ್ವಿಕ್ಗೆ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಅಂತ, ಓಕೆನಾ? ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಗ್ರೀನ್ ಸ್ಯಾರಿ, ಸ್ವಲ್ಪ ಡಾರ್ಕ್ ಆಯಿತು ಅನಿಸುತ್ತೆ ಬ್ಲೌಸು. ಸೊ ಓಕೆ, ಮ್ಯಾಚ್ ಮಾಡಿದ್ದೀನಿ. ಗಾಯ್ಸ್, ನಾವು ರೆಡಿ ಆಗಿದ್ದೀವಿ. ನಮ್ಮ ಯಜಮಾನ್ರು ಇನ್ನೂ ಮಲಗಿದೆ. ಮಲಗವ್ರ? ಯಾಕ್ರಿ ಇನ್ನೂ ಇದ್ದಿಲ್ಲ? ನಿದ್ದೆ ಮೂಡಲ್ಲಿದ್ದೀರಾ ಇನ್ನ? ಏನ್ರಿ ಮದುವೆ ಹುಡ್ಗನ ಥರ ರೆಡಿ ಆಗಿದ್ದೀರಾ ನೀವು? ಅಯ್ಯಪ್ಪ, ಧರ್ಮಸ್ಥಳಕ್ಕೆ ಬಂದಿದ್ದೀನಲ್ಲ, ಇಲ್ಲಿ ಯಾರು ಸಿಕ್ಕಿದ್ರೆ ನೋಡೋಣ ಅಂತ. ಮದುವೆ ಆಗಕ್ಕೆ ನೋಡಿ ಇಲ್ಲಿ ಊಟ ಬಚ್ಕೊಂಡಿದ್ದೀನಿ. ಹಂಗೆ ಇರಲಿ ಬಿಡಿ. ಇದೇನು ಮನೆನಾ, ರೂಮ್ ತಾನೆ? ಇಲ್ಲಿ ಇವತ್ತು ಸಂಡೆ. ಬ್ಯಾಗಲ್ಲಿ ಹಾಕಿ. ಹಾಯ್ ಅಶ್ವಿಕಾ. ಹಾಯ್ ಹಾಯ್ ಬೇಬಿ. ಇಲ್ಲಿ ಚಿಕ್ಕಮ್ಮ ಕಾಣ್ತಾ ಇಲ್ಲ ಪಾಪ. ಬೆಳಕು ಬರುತ್ತೆ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಟು ಯು ಅಶ್ವಿಕಾ. ವೆಯ್ಟ್ ವೆಯ್ಟ್. ನಡೆಸ್ತೀನಣ್ಣ. ಕುಮೆ ಅಭಿಷೇಕ್ ಆಗೋಗಿದ್ಯಾ ಕೇಳು. ಅಲ್ಲ, ಸ್ಲಿಪ್ ತಗೊಳ್ಳೋದು ಯಾವಾಗ ಬೇಕಾದ್ರೂ ತಗೋಬೋದು. ನಿಮ್ಗೆ ಮಾಡ್ತೀನಿ. ಮೊದಲು ಥರ ಇಲ್ವೇ ಇಲ್ಲ. ಎಷ್ಟು ಚೆನ್ನಾಗಿ ಮಾಡೋರಲ್ಲ ಎಲ್ಲ. ಚೆನ್ನಾಗಿದೆ ಜನನ. Why did you stop my lecture? Can you want see fire is here? Now blood will come. ಇಲ್ಲಿ ಇಲ್ಲ ರೆಸ್ಟ್ರಿಕ್ಷನ್ಸ್. ಇನ್ನು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು, ಪ್ರಸಾದ ತಗೊಂಡು
ಹಾಗೆ ಮನೆಗೆ ಕಡಲೆಕಾಯಿ ಅಂತಾರಲ್ವ, ಮನೆಗೆ ಬಾಗಿಲು ಕಟ್ತಾರಲ್ವ ಕಾಯಿ, ಅದನ್ನು ಕೂಡ ತೊಗೊಬೇಕಿತ್ತು. ತೊಗೊಂಡು ಆಚೆ ಬಂದ್ವಿ. ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾಯಿದ್ರು. ನಾವು ಕೂಡ ಹಾಗೆ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಮಾಡಿ ಆಚೆ ಬಂದ್ವಿ. ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಹಾಗೆ ರಶ್ ಕೂಡ ಇತ್ತು, ಬಟ್ ಆರಾಮಾಗಿ ದರ್ಶನ ಆಯಿತು. ಒಂದು ಸ್ಪೆಷಲ್ ಎಂಟ್ರಿನ ತೊಗೊಂಡಿದ್ವಿ. ಆರಾಮಾಗಿ ದರ್ಶನ ಮಾಡಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಫೈನಲಿ ಹ್ಯಾಪಿ ಅಂತ ಅನಿಸ್ತು. ತುಂಬ 3 ವರ್ಷದಿಂದ ಕಾಯ್ತಾ ಇದ್ವಿ ಈ ಮೂಮೆಂಟ್ಗೋಸ್ಕರ. ಇನ್ನು ಅಲ್ಲಿಂದ ಸೂರ್ಯ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಮಣ್ಣಿನ ಹರಕೆ ವನ ಇದೆಯಲ್ವಾ, ಅಲ್ಲಿ ಹರಕೆ ಮಾಡ್ಕೊಂಡಿದ್ವಿ ಲಾಸ್ಟ್ ಟೈಮು. ಅಲ್ಲಿ ಹರಕೆ ಒಪ್ಪಿಸಿ ಹಾಗೆ ಪೂಜೆ ಮಾಡಿಸಿ, ಸೊ ಅಲ್ಲೂ ಕೂಡ ಪ್ರಸಾದ ತೊಗೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ಹೊರಟ್ವಿ ನಾವು. ಇನ್ನು ಇಷ್ಟೆಲ್ಲ ಆಗೋಷ್ಟರಲ್ಲಿ 10:30 10:45 ಆಯಿತು. ಸೊ ಅಲ್ಲಿಂದ ಹೊರಟ್ವಿ ನಾವು ಧರ್ಮಸ್ಥಳ ವಾಪಸ್ ಅಲ್ಲೇ ಬಂದು. ಸೊ ರೂಮ್ಗೆ ಹೋದ್ವಿ. ಅಲ್ಲಿ ಟಿಫನ್ ಮಾಡಿಬಿಟ್ಟು ಅದಾದಮೇಲೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಿತ್ತು. ಸೊ ಅಲ್ಲಿಂದ ನಾವು ಅಲ್ಲಿಗೆ ಹೊರಟ್ವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಸೌತಡ್ಕಕ್ಕೆ ಹೋಗಬೇಕಿತ್ತು. ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು, ಇನ್ನೊಂದು ವೀಕೆಂಡ್ ಆಗಿರೋದ್ರಿಂದ ಎಲ್ಲಿ ನೋಡಿದ್ರೂ ರಶ್ ಇತ್ತು. ಇನ್ನು ಕುಕ್ಕೆಲಂತೂ ಹೇಳೋಂಗೆ ಇಲ್ಲ, ತುಂಬಾ ರಶ್ ಇತ್ತು. ಸೊ ಇನ್ನು ಹೊಟ್ಟೆ ಹಶ್ವಾಗಿತ್ತಲ್ಲ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ ಫಸ್ಟು ನಮಗೆ ಮತ್ತು ಮಕ್ಳಿಗೆಲ್ಲ. ಅದಾದಮೇಲೆ ಕುಕ್ಕೆಗೆ ಹೊರಟ್ವಿ. ಕುಕ್ಕೆಲೂ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು, ಬಟ್ ತುಂಬಾ ರಶ್ ಇತ್ತು ಕುಕ್ಕೆನಲ್ಲಿ ಕಂಪೇರ್ ಟು ಇಲ್ಲಿ. ಅಂದರೆ ಟಿಕೆಟ್ ಇತ್ತು ಧರ್ಮಸ್ಥಳದಲ್ಲಿ, ಬಟ್ ಕುಕ್ಕೆನಲ್ಲಿ ಟಿಕೆಟ್ ತೊಗೊಂಡಿರಲಿಲ್ಲ. ನಾವು ಮಿಸ್ ಆಗಿ ಒಳಗಡೆ ಹೋದ್ವಿ. ಅಲ್ಲಿ ಲಾಕ್ ಕೂಡ ಮಾಡಿದ್ರಲ್ವ, ಸೊ ಆಚೆ ಬರಬೇಕಿತ್ತು, ಮತ್ತು ಇನ್ನು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಟಿಕೆಟನ್ನು ತೊಗೊಂಡಿಲ್ಲ. ಆರಾಮಾಗಿ ಹಾಗೆ ದರ್ಶನ ಮಾಡಿದ್ವಿ. ಸ್ವಲ್ಪ ಲೇಟ್ ಆಯಿತು, ಬಟ್ ಆದರೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಕೊನೆಗೆ ಸ್ವಾಮಿ ದರ್ಶನ ಮುಗಿಸಿ ಆಚೆ ಬಂದ್ವಿ. ಇನ್ನು ಅಲ್ಲಿ ಸ್ವಲ್ಪ ಏನೋ ಒಂದು ಭಜನೆ ಕಾರ್ಯಕ್ರಮ ಮಾಡ್ತಿದ್ರು, ಅದು ಸ್ವಲ್ಪ ಹೊತ್ತು ನೋಡಿ ಅಲ್ಲಿಂದ ಹೊರಟ್ವಿ ಬೆಂಗಳೂರಿಗೆ. ಇದಾಗಿತ್ತು ನಮ್ಮ ಇವತ್ತಿನ ಲಾಗ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ನಮ್ಮದು ದರ್ಶನ ಅಂತೂ ತುಂಬ ಚೆನ್ನಾಗಾಗಿತ್ತು. ತುಂಬ ಖುಷಿಯಾಯಿತು ಈ ಸಲ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್